ಅಮೆರಿಕದಿಂದ ಕದನ ವಿರಾಮ ಘೋಷಣೆಯಾದ ಕೆಲವೇ ಗಂಟೆಗಳಲ್ಲಿ ಇರಾನ್ನ ಲಾವನ್ ಐಲ್ಯಾಂಡ್ನಲ್ಲಿರೋ ತೈಲ ಸಂಸ್ಕರಣಾಗಾರದ ಮೇಲೆ ದಾಳಿಯಾಗಿದೆ ಅಂತ ವರದಿಯಾಗಿದೆ. ಮಾಹಿತಿ ಪ್ರಕಾರ ಈ ದಾಳಿ ಬೆಳಗ್ಗೆ ಸುಮಾರು 10 ಗಂಟೆಗೆ ನಡೆದಿದೆ ಅಂತ ಹೇಳಲಾಗ್ತಾ ಇದ್ದು, ಲಾವನ್ ಐಲ್ಯಾಂಡ್ನಲ್ಲಿನ ತೈಲ ಸಂಸ್ಕರಣಾಗಾರದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕದನ ವಿರಾಮ ಘೋಷಣೆಯಾದ ಕೆಲವೇ ಸಮಯದಲ್ಲಿ ಈ ದಾಳಿ ನಡೆದಿದೆ ಅಂತ ಇರಾನ್ನ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಆದ್ರೆ ಈ ದಾಳಿ ಯಾರಿಂದ ಮತ್ತೆ ಹೇಗೆ ನಡೆದಿದೆ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಹಾಗೆ ಎಷ್ಟು ಸಾವು ನೋವುಗಳು ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೇನು ಮಾಹಿತಿ ಸಿಗಬೇಕಾಗಿದೆ. ಇರಾನ್ನ ಲಾವನ್ ದ್ವೀಪ ಪರ್ಷಿಯನ್ ಕೊಲ್ಲಿಯಲ್ಲಿ ಕಾರ್ಯತಂತ್ರದ ಪ್ರಮುಖ ದ್ವೀಪ ಆಗಿದೆ. ಸರಿಸುಮಾರು 78 ಚದರ ಕಿಲೋಮೀಟರ್ಗಳಷ್ಟು ಒಳಗೊಂಡಿದೆ. ಇರಾನ್ ಲಾವನ್ನಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನ ರಫ್ತು ಮಾಡುತ್ತೆ. ಇದು ಕಚ್ಚಾ ತೈಲ ರಫ್ತು ಟರ್ಮಿನಲ್ ಕೂಡ ಆಗಿದೆ. ಈ ದ್ವೀಪದಲ್ಲಿ ಇರಾನ್ ಹೆಚ್ಚಿನ ಪ್ರಮಾಣದ ತೈಲವನ್ನ ಸಂಸ್ಕರಿಸಲಾಗುತ್ತೆ. ಇದು ಹಾರ್ಮುಜ್ ಜಲಸಂಧಿಯಿಂದ ಪಶ್ಚಿಮಕ್ಕೆ ಸುಮಾರು 450 ರಿಂದ 500 ಕಿಲೋಮೀಟರ್ ದೂರದಲ್ಲಿದೆ. 40 ದಿನಗಳಿಂದ ನಡೀತಾ ಇರೋ ಈ ಯುದ್ಧದಲ್ಲಿ ಅಮೆರಿಕ ಷರತ್ತುಬದ್ಧ ಕದನ ವಿರಾಮವನ್ನ ಘೋಷಿಸಿದೆ. ಮುಂದಿನ 2 ವಾರಗಳ ತನಕ ಪರಸ್ಪರ ದಾಳಿ ಮಾಡಬಾರದು. ಇರಾನ್ ಮತ್ತು ಅಮೆರಿಕ ಎರಡೂ ಕಡೆಯವರು ಶಾಂತಿ ಒಪ್ಪಂದಕ್ಕೆ ಸಹಿ ಕೂಡ ಹಾಕಿವೆ. ಆದರೆ ಈಗ ಲಾವೆಲ್ ಮೇಲಿನ ದಾಳಿ ಯುದ್ಧವನ್ನ ಯಾವ ದಿಕ್ಕಿಗೆ ಕೊಂಡೊಯ್ಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಅಮೆರಿಕ ಹಾಗೆ ಇರಾನ್ ನಡುವಿನ 2 ವಾರಗಳ ಕದನ ವಿರಾಮ ಜಾರಿಗೆ ಬಂದ ಕೆಲವೇ ಗಂಟೆಗಳಲ್ಲಿ ಈ ದಾಳಿ ಮಾಡಿರುವುದು ಇಸ್ರೇಲ್ ಅಂತ ಹೇಳಲಾಗ್ತಾ ಇದೆ. ಈ ದಾಳಿಯಲ್ಲಿ ಒಂದೇ ದಿನದಲ್ಲಿ 250ಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದಿದ್ದು 1100ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತಾನೂ ವರದಿಯಾಗ್ತಾ ಇದೆ. ಬೈರುತ್ನ ಬೀದಿಗಳಲ್ಲಿ 5 ಬೃಹತ್ ಸ್ಫೋಟ ಸಂಭವಿಸಿದ್ದು, ಕ್ಷಣದಲ್ಲೇ ದಟ್ಟ ಹೊಗೆ ಆವರಿಸಿದ್ದು ಇಡೀ ನಗರವನ್ನ ನಡುಗಿಸಿದೆ. ಇಸ್ರೇಲಿ ಮಿಲಿಟರಿ ಕೇವಲ 10 ನಿಮಿಷಗಳಲ್ಲಿ ಏಕಕಾಲದಲ್ಲಿ 100ಕ್ಕೂ ಹೆಚ್ಚು ಸಿಡಿಮದ್ದು, ಹೆಜ್ಬೊಲ್ಲಾ ಕಮಾಂಡ್ ಕೇಂದ್ರಗಳು ಹಾಗೆ ಮಿಲಿಟರಿ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ವರದಿಯಾಗಿದೆ. ಆರೋಗ್ಯ ಸಚಿವಾಲಯ 182 ಸಾವುಗಳನ್ನ ದೃಢಪಡಿಸಿದೆ. ಆದರೆ ಇದು ಅಂತಿಮ ಅಂಕಿಅಂಶ ಅಲ್ಲ ಅಂತಾನೂ ಹೇಳಿದೆ. ಕದನ ವಿರಾಮಕ್ಕೆ ಅನುಗುಣವಾಗಿ ಹಿಜ್ಬುಲ್ಲಾ ತನ್ನ ದಾಳಿಯನ್ನ ನಿಲ್ಲಿಸಿದಾಗ ಈ ದಾಳಿ ನಡೆದಿದೆ ಅಂತಾನೂ ವರದಿಯಾಗಿದೆ. ಲೆಬನಾನ್ ಒಪ್ಪಂದದ ಭಾಗ ಆಗಿದೆ ಅಂತ ಹಿಜ್ಬುಲ್ಲಾ ನಾಯಕ ಇಬ್ರಾಹಿಂ ಅಲ್ ಮೌಸಾವಿ ಹೇಳಿದ್ರು. ಆದರೆ ಇಸ್ರೇಲ್ ಎಂದಿನಂತೆ ಅದನ್ನ ಮುರಿದು ದೇಶಾದ್ಯಂತ ಹತ್ಯಾಕಾಂಡಗಳನ್ನ ಮುಂದುವರೆಸಿದೆ. ಇಸ್ರೇಲಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಲೆಬನಾನ್ 14 ದಿನಗಳ ಕದನ ವಿರಾಮದ ಭಾಗ ಆಗಿಲ್ಲ, ಹಾಗೆ ಸೇನೆ ತಮ್ಮ ಕಾರ್ಯಾಚರಣೆಯನ್ನ ಮುಂದುವರಿಸುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಶ್ವೇತಭವನ ಕೂಡ ಇದನ್ನೇ ಹೇಳಿದೆ. ಅಮೆರಿಕ ಮಿತ್ರ ರಾಷ್ಟ್ರ ಇಸ್ರೇಲ್ ಇರಾನ್ ಬೆಂಬಲಿತ ಲೆಬನಾನ್ನ ಹೌತಿ ಬಂಡುಕೋರರ ಸ್ಥಳಗಳ ಮೇಲೆ ದಾಳಿ ಮಾಡಿದೆ. ಇದರ ಪರಿಣಾಮ ಇರಾನ್ ಮತ್ತೆ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚಿದೆ. First of all, I actually think, and there's a lot of bad faith negotiation and a lot of bad faith, propaganda going on. I think this comes from a legitimate misunderstanding. I think the Iranians thought that the ceasefire included Lebanon, and it just didn't. We never made that promise. We never indicated that was going to be the case. What we said is that the ceasefire would be focused on Iran, and the ceasefire would be focused on America's allies, both Israel and the Gulf Arab states. Now, that said, ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.